ಒಮ್ಮೆ ತುಳುನಾಡಿನ ದಟ್ಟವಾದ ಕಾಡಿನಲ್ಲಿ ಅಣ್ಣ ತಂಗಿ ಎರಡು ಕಾಡು ಹಂದಿಗಳು ವಾಸವಾಗಿದ್ದವು. ಕಾಲ ಕಾಲದಿಂದ ಅವುಗಳಿಗೆ ಸಂತಾನ ಭಾಗ್ಯ ಇಲ್ಲದೇ ಇದ್ದಾಗ ಅಣ್ಣ ತಂಗಿ ಆಗಿದ್ದರಿಂದ ದೇವರ ಆಶೀರ್ವಾದ ಬೇಕೆಂದು ಕುಕ್ಕಿ ಸುಬ್ರಹ್ಮಣ್ಯ ಸ್ವಾಮಿಯ ಬಳಿ ಹೋಗುತ್ತಾರೆ. ಭಕ್ತಿಯಿಂದ ಬೇಡಿಕೊಂಡ ಹಂದಿಗಳಿಗೆ ಸುಬ್ರಹ್ಮಣ್ಯ ಸ್ವಾಮಿ ಕರುಣೆ ತೋರಿ ಅವರ ಸೋದರ ಭಾವ ಸಂಬಂಧ ಕಡಿದು ಅವರನ್ನ ಗಂಡ ಹೆಂಡತಿಯಾಗಿ ಬಾಳುವ ವರವನ್ನ ನೀಡುತ್ತಾರೆ. ಕೆಲವೇ ದಿನಗಳಲ್ಲಿ ಅವುಗಳಿಗೆ 4 ಮರಿಗಳು ಜನಿಸಿದವು. ಅವುಗಳಲ್ಲಿ ಒಂದು ಹಂದಿ ಮರಿ ಈಶ್ವರನ ಹೂದೋಟವನ್ನ ಪ್ರವೇಶಿಸಿತು. ಅದನ್ನು ಕಂಡ ಪಾರ್ವತಿ ದೇವಿಯು ಪ್ರೀತಿಯಿಂದ ಸಾಕಿದರು. ಆದರೆ ಅದು ಬೆಳೆಯುತ್ತಿದ್ದಂತೆ ಅಹಂಕಾರದಿಂದ ವರ್ತಿಸಿ ಹೂದೋಟವನ್ನೇ ಹಾಳು ಮಾಡತೊಡಗಿತು. ಅದರ ಉಪಟಳ ಸಹಿಸದೆ ಕೋಪಗೊಂಡ ಶಿವನು ಹಂದಿಯನ್ನ ವಧಿಸಿದರು. ಪಾರ್ವತಿ ದೇವಿಯು ದುಃಖದಿಂದ ನಾನು ಸಾಕಿದ ಪ್ರಾಣಿಗೆ ಜೀವ ಕೊಡಿ ಎಂದು ಬೇಡಿಕೊಂಡರು. ಶಿವನು ಪಾರ್ವತಿ ದೇವಿಯ ಮನಸ್ಸಿಗೆ ಮಿಡಿದು ಹಂದಿಗೆ ಜೀವ ಕೊಟ್ಟರು. ದೈವ ಶಕ್ತಿಯನ್ನ ತುಂಬಿದರು. ನೀನು ಇಂದಿನಿಂದ ಪಂಜುರ್ಲಿ ದೈವವಾಗಿ ಭೂಲೋಕದಲ್ಲಿ ನೆಲೆಸು, ಸತ್ಯ ಧರ್ಮ ನ್ಯಾಯವನ್ನ ಕಾಯುವ ರಕ್ಷಣೆಯ ದೈವವಾಗೆಂದು ಈಶ್ವರ ಹಾಗೂ ಪಾರ್ವತೀ ದೇವಿಯು ಆಶೀರ್ವದಿಸಿದರು. ಹೀಗೆ ಪಂಜುರ್ಲಿ ದೈವ ಭೂಲೋಕಕ್ಕೆ ಬಂದಿಳಿಯಿತು. ಭೂಲೋಕದಲ್ಲಿ ಸತ್ಯ ಧರ್ಮವನ್ನ ರಕ್ಷಿಸುವ ಕಾಳಿಕ ದೈವವಾಗಿ ನೆಲೆಯಾಯಿತು.